ಪಂದ್ಯ ಆರಂಭ ಆಗಿದೆ. ನೋಡಿದ ರೋಚಕವಾದ ಪಂದ್ಯ ಇಲ್ಲಿ ಕೋರಮಂಗಲ ಪೊಲೀಸ್ ತಂಡ ಹಾಗೂ ಎಸ್ ಕೆ ಬ್ರದರ್ಸ್. ಎರಡು ಬಲಿಷ್ಠ ತಂಡಗಳ ಮುಖಾಮುಖಿಯನ್ನು ನೋಡ್ತಾ ಇದ್ದೇವೆ. ತಮಿಳುನಾಡು ಮೂಲದ ತಂಡ ಒಂದು ಕಡೆ, ಅಂಚೆಟ್ಟಿಯಿಂದ ಬಂದಿರತಕ್ಕಂಥ ಎಸ್ ಕೆ ಬ್ರದರ್ಸ್, ಮತ್ತೊಂದು ಕಡೆ ಕೋರಮಂಗಲ ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಹಲವಾರು ಆಟಗಾರರು ತಂಡವನ್ನು ರೂಪಿಸಿಕೊಂಡು ಬಂದಿದ್ದಾರೆ. ಇನ್ನೊಂದು ಪ್ರಯತ್ನ ಬಲಿಷ್ಠವಾಗಿದೆ. ರೀಚಿಂಗ್ ಫ್ರಮ್ ಔಟ್ ಸೈಡ್ ಅನ್ನೋದು ಅಂಪೈರ್ ತೀರ್ಮಾನ. ಬೋನಸ್ಗಾಗಿ ಮನವಿ. ಬಲಿಷ್ಠವಾದ ಬ್ಲಾಕ್ ಆಗಿತ್ತು, ಅದರಿಂದ ಎಸ್ಕೇಪ್ ಆಗುವ ಪ್ರಯತ್ನ ರೈಡರ್ ಕಡೆಯಿಂದ, ಆದರೆ ರೀಚ್ ಮಾಡುವ ಸಂದರ್ಭದಲ್ಲಿ ಅಂಕಣದಿಂದ ಹೊರಗಡೆ ಇದ್ದಾರೆ. ಮೊದಲ ಅಂಕ ಸಿಗ್ತಾ ಇದೆ ಎಸ್ ಕೆ ಬ್ರದರ್ಸ್ ಅಂಚೆಟ್ಟಿ ತಂಡಕ್ಕೆ. ಎಚ್ ಸೆಟ್ಟಲ್ಲಿ ಶ್ರೀ ರಾಘವೇಂದ್ರ ತಂಡದ ನಾಯಕ ಹಾಗೂ ಎಪಿಎನ್ ತಂಡದ ನಾಯಕರು ವೇದಿಕೆ ಒಂದಾದಲ್ಲಿ ಬರಬೇಕೀಗ. ಸಮಯ ಅರ್ಥ ಮಾಡಿದಲ್ಲಿ ವಾಕೌಟ್ ಕೊಡಲಾಗುತ್ತದೆ. ಎರಡು ಬಲಿಷ್ಠ ತಂಡಗಳ ಮುಖಾಮುಖಿ. ಇಲ್ಲೊಂದು ಹೊಂದಾಣಿಕೆಯ ಟ್ಯಾಕಲ್ ಬರ್ತಾ ಇದೆ. ರೈಟ್ ಕವರ್ ಜಾಗದಿಂದ ಒಂದು ಬಲಿಷ್ಠವಾದ ಬ್ಲಾಕ್, ಲೆಫ್ಟ್ ಕಾರ್ನರ್ ಜಾಗದಿಂದ ಅಸಿಸ್ಟ್ ಮಾಡುವ ಪ್ರಯತ್ನ ಸ್ವಲ್ಪ ತಡ ಆದರೂ ಕೂಡ ಯಶಸ್ವಿ ಆಗ್ತಾ ಇದೆ. ದಾಳಿಯಲ್ಲಿ ಹಾಲಪ್ಪ ಜರ್ಸಿ ನಂಬರ್ 7ರಲ್ಲಿ ತಮ್ಮನ್ನ ಗುರುತಿಸಿಕೊಳ್ತಾ ಇದ್ದಾರೆ. ರಕ್ಷಣಾತ್ಮಕ ದಾಳಿಯೊಂದಿಗೆ ವಾಪಸ್ ಆದ್ರೆ ಇಲ್ಲೊಂದು ವಾರ್ನಿಂಗ್ ಸಿಗ್ತಾ ಇದೆ. ಒಬ್ಬರು ಮಾತಾಡಬೇಕು, ವರ್ತ ಮಟ್ಟದ ಅಭ್ಯಾಸ, ಒಬ್ಬರು ಮಾತಾಡಬೇಕಾಗುತ್ತೆ. ಇಲ್ಲೊಂದು ಹತ್ರದ ನಿರ್ಧಾರ, ಬೇಡದ ಟ್ಯಾಕಲ್ನ ಪ್ರಯತ್ನ, ಅಡ್ವಾನ್ಸ್ ಟ್ಯಾಕಲ್ನ ಪ್ರಯತ್ನದಲ್ಲಿ ಇದ್ರು ಲೆಫ್ಟ್ ಕಾರ್ನರ್. ನಂತರ ಸಂಪಾದನೆ ಮತ್ತೆ ಎಸ್ ಕೆ ಬ್ರದರ್ಸ್ ತಂಡಕ್ಕೆ ಸಿಗ್ತಾ ಇದೆ. ಪ್ರಥಮ ದಾಳಿಯಲ್ಲಿ ಕಂಡಂತೆ ದಾಳಿಕಾರ ಮತ್ತು ಅದೊಂದು ಪ್ರಯತ್ನ ಆಂಕಲ್ ಹೋಲ್ಡ್ ಇಂದ ಬಿಡಿಸ್ಕೊಳ್ತಾ ರೈಟ್ ಕಾರ್ನರ್ ಜಾಗದಿಂದ ಎಸ್ಕೇಪ್ ಆಗ್ತಾ ಇದ್ದಾರೆ ರೈಡರ್. ಅಂಕದ ಸಂಪಾದನೆ ಮತ್ತೊಮ್ಮೆ ಕೋರಮಂಗಲ ತಂಡಕ್ಕೆ. 2-2 ಸಮ, 2 ಈಚ್. ಸಮಬಲದ ಹೋರಾಟದಲ್ಲಿ ಮತ್ತದೆ ಎರಡು ಬಲಿಷ್ಠ ತಂಡಗಳ ಮುಖಾಮುಖಿಯಲ್ಲಿ ಪೈಪೋಟಿಯುಕ್ತ ಪಂದ್ಯವನ್ನು ನೋಡ್ತಾ ಇದ್ದೇವೆ. ಬಹುತೇಕ ಈ ಪಂದ್ಯಾವಳಿಯಲ್ಲಿ ಮೊಟ್ಟ ಮೊದಲ ಪಂದ್ಯ ಈ ರೀತಿ ಸಿಗ್ತಾ ಇದೆ ನಮಗೆ. ಎರಡು ಬಲಿಷ್ಠ ತಂಡಗಳ ಮುಖಾಮುಖಿ ಪ್ರಥಮ ಸುತ್ತಿನಲ್ಲೇ ಕಾಣಸಿಗ್ತಾ ಇದೆ. ಇನ್ನಷ್ಟು ಬಲಿಷ್ಠ ತಂಡಗಳನ್ನು ಮುಂದೆ ತಾವು ನೋಡಲಿದ್ದೀರಿ. ಬೆಂಗಳೂರಿನ, ಕರ್ನಾಟಕದ ಹಲವಾರು ಪ್ರಖ್ಯಾತ ತಂಡಗಳು ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಲಿವೆ. ಅದೊಂದು ಟ್ಯಾಕಲ್ ಸರಿಯಾದ ಸಮಯಕ್ಕೆ ಬರ್ತಾ ಇದೆ. ರೈಟ್ ಕವರ್ ಜಾಗದಿಂದ ಒಂದು ಬಲಿಷ್ಠ ಟೈ ಹೋಲ್ಡ್, ಯಶಸ್ವಿ ಟ್ಯಾಕಲ್ ನೊಂದಿಗೆ ಮತ್ತೊಂದು ಅಂಕವನ್ನು ಪಡ್ಕೊಳ್ತಾ ಇದ್ದಾರೆ. ಆಯೋಜಕರು ಸ್ವಲ್ಪ ಸಿದ್ಧತೆಯಲ್ಲಿರಿ ಟಾರ್ಪಲ್ ಜೊತೆಗೆ.
3 ಮತ್ತು 2 ಎಸ್ ಕೆ ಬ್ರದರ್ಸ್ ಪರ ಉತ್ತಮವಾದ ಒಂದು ಪ್ರಯತ್ನ, ಸ್ಟ್ರಗಲ್ ಆಗಿದೆ. ಕಾರ್ಡ್ ರೈಟ್ 2 ಆರ್ ಡೈರೆಕ್ಟ್ನಲ್ಲಿ ಅಂಚೆಟ್ಟಿ ಎಸ್ ಕೆ ಬ್ರದರ್ಸ್ ತಂಡದ ಪರವಾಗಿ ಜರ್ಸಿ ನಂಬರ್ 5. ಯಾಕೆ ಸ್ಲಿಪ್ ಆಗ್ತದೆ? ಇಲ್ಲ ಇರ್ತಾರಲ್ಲ ಇಲ್ಲಲ್ಲ ಪ್ರಯತ್ನ ಮೀಟರ್ ಹತ್ತಿರದಲ್ಲಿ ಅಂಪೈರ್ ತೀರ್ಮಾನಕ್ಕೆ ಕಾಯಬೇಕಾಗಿದೆ. ರೈಡರ್ ಔಟ್ ಅನ್ನೋದು ಅಂಪೈರ್ ತೀರ್ಮಾನ. ಲೈನ್ ಅನ್ನ ಕಂಪ್ಲೀಟ್ ಆಗಿ ಕ್ರಾಸ್ ಮಾಡಬೇಕಾಗುತ್ತೆ. 100% ಕ್ರಾಸ್ ಮಾಡಿದಾಗ ಮಾತ್ರ ರೈಡರ್ ಸೇಫ್ ಅಂತ ತೆಗೆದುಕೊಳ್ಳಲಾಗುತ್ತೆ. ಮಾಡಿಲ್ಲ ಮತ್ತೆ ಸ್ಕೋರ್ ಸಮವಾಗ್ತಾ ಇದೆ. 5 ಜನ ಆಟಗಾರರ ನಡುವೆ ಬೋನಸ್ ಲೈನ್ ಆಫ್ ಆಗಿದೆ. ಎಚ್ ಸೆಟ್ ಅಲ್ಲಿ ಶ್ರೀ ರಾಘವೇಂದ್ರ ವರ್ಸಸ್ APN ತಂಡದ ನಾಯಕರು ಇಲ್ಲಿ ವೇದಿಕೆ ಮುಂಭಾಗಕ್ಕೆ ಬರಬೇಕು. ದಯವಿಟ್ಟು ಬರಬೇಕಿ ನಾಯಕರು. ಎಚ್ ಸೆಟ್ ಅಲ್ಲಿ ಶ್ರೀ ರಾಘವೇಂದ್ರ ವರ್ಸಸ್ APN ತಂಡದ ನಾಯಕರು. 4 ಮತ್ತು 3ರಲ್ಲಿ ಪಂದ್ಯ ಸಾಗಿದೆ. 1 ಅಂಕದ ಮಧ್ಯೆಯಲ್ಲಿ ಹಾಫ್ ಟೈಮ್. ಅತ್ಯಂತ ಕಡಿಮೆ ಸ್ಕೋರ್ನ ಪಂದ್ಯ ಇದಾಗಿದೆ ಈ ಪಂದ್ಯಾವಳಿಯಲ್ಲಿ. ಇದುವರೆಗೆ ನಡೆದಂಥ ಎಲ್ಲ ಪಂದ್ಯಗಳಲ್ಲಿ ಇದು ಅತಿ ಕಡಿಮೆ ಸ್ಕೋರ್. 4 ಮತ್ತು 3 ವಿರಾಮದ ವೇಳೆಯಲ್ಲಿ. ಇಲ್ಲೊಂದು ಪ್ರಯತ್ನ, ಡಬಲ್ ಆಂಕಲ್ ಹೋಲ್ಡ್ ಆಗಿದೆ. ಬಿಗಿಯಾದ ಹಿಡಿತ, ಎಸ್ಕೇಪ್ ಆಗೋದಕ್ಕೆ ಅವಕಾಶ ಆಗಲಿಲ್ಲ. ಮತ್ತೆ ಸ್ಕೋರ್ ಸಮ ಆಗ್ತಾ ಇದೆ. ಸಮಬಲದ ಹೋರಾಟದ ಮಧ್ಯೆ ಮತ್ತೆ ಪಂದ್ಯ 4-4, 4-4. ಮತ್ತೆ ಕುತೂಹಲ ಘಟ್ಟದಲ್ಲಿ ಪಂದ್ಯ. 2 ತಂಡಗಳು ಸಮನಾದ ಅಂಕಗಳನ್ನು ಹಂಚಿಕೊಳ್ತಾ ಉತ್ತಮವಾದ ಒಂದು ಪ್ರಯತ್ನ ಆಗಿತ್ತು. ಬೋನಸ್ನ ಪ್ರಯತ್ನ ಕೂಡ ಉತ್ತಮವಾಗಿತ್ತು. ಆಂಕಲ್ ಹೋಲ್ಡ್ ಬಂದಿದೆ, ಬೋನಸ್ ಅಂಕ ಸಿಕ್ಕಿಲ್ಲ. ಮೊದಲೇ ಅಟೆಂಡ್ ಆಗಿದೆ ಅನ್ನೋದು ಅಂಪೈರ್ ತೀರ್ಮಾನ. ಇದರೊಂದಿಗೆ ಮುನ್ನಡೆ, 1 ಅಂಕದ ಮುನ್ನಡೆ ಇದೀಗ ಎಸ್ ಕೆ ಬ್ರದರ್ಸ್ ಅಂಚೆಟ್ಟಿ ತಂಡಕ್ಕೆ. 5-4 ಇನ್ ಫೇವರ್ ಆಫ್ ಎಸ್ ಕೆ ಬ್ರದರ್ಸ್ ಅಂಚೆಟ್ಟಿ. ಇಲ್ಲೊಂದು ಮಿಸ್ಟೇಕ್ ಮತ್ತೆ ಡಿಫೆನ್ಸ್ ಮೇಲೆ ಒತ್ತಡ ಹಾಕುವಲ್ಲಿ ರೈಡರ್ ಯಶಸ್ವಿಯಾಗಿದ್ದಾರೆ. 2 ಅಂಕಗಳ ನಂತರ ಲಾಸ್ಟ್ 5 ಮಿನಿಟ್ಸ್ 6-4 ಫೇವರ್ ಆಫ್ ಎಸ್ ಕೆ ಬ್ರದರ್ಸ್. 2 ಅಂಕಗಳ ನಂತರ ಇಲ್ಲೊಂದು ಮಿಸ್ಟೇಕ್ ಬರ್ತಾ ಇದೆ ಡಿಫೆನ್ಸ್ ಇಂದ. ಲೆಫ್ಟ್ ಕಾರ್ನರ್ ಜಾಗದಿಂದ ಆಂಕಲ್ ಹೋಲ್ಡ್ ನ ಪ್ರಯತ್ನ ವಿಫಲವಾಗ್ತಾ ಇದೆ. ಮತ್ತೆ ಪಂದ್ಯ ಕುತೂಹಲ ಘಟ್ಟದ ಕಡೆಗೆ 1 ಅಂಕದ ಅಂತರಕ್ಕೆ ಬಂದು ನಿಲ್ತಾ ಇದೆ. 6 ಮತ್ತು 5, 6-5 ಇನ್ ಫೇವರ್ ಆಫ್ ಎಸ್ ಕೆ ಬ್ರದರ್ಸ್ ಅಂಚೆಟ್ಟಿ. ಲಾಠಿ ತಂದ ದಾಳಿಯ ಪ್ರಯತ್ನ. ಡಿಫೆನ್ಸ್ 5 ಜನ ಆಟಗಾರರು ಇರೋದ್ರಿಂದ ಉತ್ತಮವಾದ ಪ್ರದರ್ಶನವನ್ನು ಕೂಡ ತೋರ್ತಾ ಇದೆ. ಯಾವುದೇ ಸಂದರ್ಭದಲ್ಲಿ ಕೂಡ ದಾಳಿಕಾರನಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಒಳ್ಳೆ ಡಿಫೆನ್ಸ್ನ ಮುಂದೆ
ದಾಳಿಕಾರ ತಮ್ಮ ಪ್ರಯತ್ನವನ್ನು ಹಾಕಿ ಲಾಸ್ಟ್ 4 ಮಿನಿಟ್ಸ್, ಕೊನೆಯ 4 ನಿಮಿಷಗಳು ಮಾತ್ರ. 6-5 SK ಬ್ರದರ್ಸ್ ಅಂಚೆಟ್ಟಿ ತಂಡ ಪರವಾಗಿ ಅಂಕದ ಮುನ್ನಡೆ. ಇಲ್ಲೊಂದು ಅದ್ಭುತವಾದಂತಹ ದಾಳಿಯ ಪ್ರಯತ್ನ. 2ನೇ ಪಾಯಿಂಟ್ಗಾಗಿ ಮನವಿ. ಎಸ್ 2 ಅಂಕಗಳ ಸಂಪಾದನೆಯೊಂದಿಗೆ ಹಾಲಪ್ಪ ತಂಡಕ್ಕೆ ಆಸರಿಯಾಗ್ತಾ ಇದ್ದಾರೆ. ಅನುಭವದ ಆಟದ ಪ್ರದರ್ಶನದ ಜೊತೆಯಲ್ಲಿ 1 ಅಂಕದ ಮುನ್ನಡೆಯನ್ನು ತಮ್ಮ ತಂಡಕ್ಕೆ ತಂದುಕೊಡ್ತಾ ಇದ್ದಾರೆ. ಇದೀಗ 7-6 ಇನ್ ಫೇವರ್ ಆಫ್ ಕೋರಮಂಗಲ. 7-6ರಲ್ಲಿ ಕೋರಮಂಗಲ ತಂಡ 1 ಅಂಕದ ಮುನ್ನಡೆಯಲ್ಲಿ. ಅತ್ಯುತ್ತಮವಾದ ಟ್ಯಾಕಲ್ ಇದು, ಬಿಗಿಯಾದ ಹಿಡಿತ, ಏಕಾಂಗಿಯಾಗಿ ಟ್ಯಾಕಲ್ ಅನ್ನು ಪಡ್ಕೊಂಡಿದ್ದಾರೆ. ಒಂದು ಬಲಿಷ್ಠವಾದ ಹಿಡಿತದ ಮುಖಾಂತರ ಥರ್ಡ್ ರೈಟ್ ಡೂ ಆರ್ ಡೈ ರೇಡ್. ಈಗ ಅಂಕವನ್ನು ಗಳಿಸಲೇಬೇಕಾದ ಒತ್ತಡ. 2 ಅಂಕಗಳ ಅಂತರ ಇದೆ. ಟ್ಯಾಕಲ್ ಆದ್ರೆ ಸ್ಕೋರ್ ಸಮ ಆಗುತ್ತೆ. ಪಾಯಿಂಟ್ ಅಂದ್ರೆ ಇನ್ನೊಂದು ಪಾಯಿಂಟ್ ಲೀಡ್ ಆಗ್ತಾರೆ ಕೋರಮಂಗಲ ತಂಡ. ಇದರ ನಡುವೆ ಏನಾಗುತ್ತೆ ನೋಡಬೇಕು. ಹಾಲಪ್ಪ ದಾಳಿಯಲ್ಲಿ ಇಲ್ಲಿ ಟ್ಯಾಕಲ್ ಮಾಡೋ ಪ್ರಯತ್ನ ವಿಫಲವಾಗ್ತಾ ಇದೆ. 3 ಜನ ಔಟ್ ಅಂತ ಕೇಳ್ತಾ ಇದ್ದಾರೆ. 2 ಅಂಕಗಳನ್ನು ನೀಡಲಾಗಿದೆ. ಥರ್ಡ್ ರೈಟ್ ಕೊನೆಯ ಆಟಗಾರ. ಈಗ 4 ಅಂಕಗಳ ಅಂತರದ ಮುನ್ನಡೆ ಇದೆ. ಮುಂದಿನ ಪಂದ್ಯಕ್ಕೆ ಎಚ್ ಶೆಟ್ಟಳ್ಳಿ, ಶ್ರೀ ರಾಘವೇಂದ್ರ ಹಾಗೂ APN 2 ತಂಡದ ನಾಯಕರೇ ದಯಮಾಡಿ ಸಿದ್ಧತೆಯನ್ನ ಮಾಡಿಕೊಳ್ಬೇಕು. ಇದು ತಮಗೆ ಅಂತಿಮ ಕರೆ. ಈ ಕೂಡಲೇ ಅಂಕಣಕ್ಕೆ ಆಗಮಿಸಬೇಕು ಕೂಡ ತಾವು. 1+2 3 ಪಾಯಿಂಟ್. Hey!